ಆಸ್ ಫಾರ್ ಆಸ್ ಮೈ ಫೀಟ್ ವಿಲ್ ಕ್ಯಾರಿ ಮೀ ಮೂವಿ ಸ್ಟೋರಿ ಆರಂಭದಲ್ಲಿ ನಮ್ಗೆ ಸೈಬೀರಿಯಾದ ಒಂದು ಪ್ರಿಸನ್ ತೋರಿಸ್ತಾರೆ. ಅಲ್ಲಿ ಹಲವಾರು ಜರ್ಮನ್ ಸೈನಿಕರನ್ನು ಫ್ರೀಸಿಂಗ್ ಕೋಲ್ಡ್ ಚಳಿಯಲ್ಲಿ ಲೈನ್ನಲ್ಲಿ ನಿಲ್ಲಿಸಿದ್ದರು. ಆಕ್ಚುಲಿ ವರ್ಲ್ಡ್ ವಾರ್ II ಮುಗಿದ ನಂತರ ರಷ್ಯಾ ತುಂಬಾ ಜರ್ಮನ್ ಸೈನಿಕರನ್ನು ಕ್ಯಾಪ್ಚರ್ ಮಾಡಿತ್ತು. ಅವರನ್ನ ದಿನಪೂರ್ತಿ ಕೋಲ್ ಮೈನ್ಸ್ನಲ್ಲಿ ಹೆವಿ ಲೇಬರ್ ಮಾಡಿಸುತ್ತಿದ್ದರು. ಈ ಪ್ರಿಸನ್ನ ಸೆಕ್ಯೂರಿಟಿ ಅಷ್ಟು ಟೈಟ್ ಇರಲಿಲ್ಲ ಅಂದ್ರೂ ಯಾವ ಪ್ರಿಸನರ್ ಕೂಡ ಎಸ್ಕೇಪ್ ಆಗೋ ಧೈರ್ಯ ಮಾಡ್ತಿರಲಿಲ್ಲ. ಯಾಕಂದ್ರೆ ಈ ಪ್ರಿಸನ್ ಸುತ್ತಮುತ್ತ ಡೆಡ್ಲಿ ಫ್ರೀಸಿಂಗ್ ಸ್ನೋ ಮಾತ್ರ ಇತ್ತು. ಈ ಪ್ರಿಸನ್ ಯಾವುದೇ ಮಾನವ ವಾಸಸ್ಥಳದ ಹಳ್ಳಿಯಿಂದ ಸುಮಾರು 18,000 ಕಿಲೋಮೀಟರ್ ದೂರದಲ್ಲಿ ಇತ್ತು. ಯಾರಾದ್ರೂ ಹೇಗಾದರೂ ಎಸ್ಕೇಪ್ ಆದರೂ ಕೂಡ ಸೈಬೀರಿಯಾದ ಡೇಂಜರಸ್ ಕೋಲ್ಡ್ ಅವರನ್ನ ಬದುಕೋಕೆ ಬಿಡೋದಿಲ್ಲ. ಈ ಪ್ರಿಸನ್ ಸಂಪೂರ್ಣ ಸ್ನೋ ಲ್ಯಾಂಡ್ ಮಧ್ಯದಲ್ಲಿ ಕಟ್ಟಲಾಗಿತ್ತು. ಅದಕ್ಕೆ ಯಾರೂ ಎಸ್ಕೇಪ್ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದ್ರೆ ಈ ಪ್ರಿಸನರ್ಸ್ ಮಧ್ಯೆ ಒಬ್ಬ ವ್ಯಕ್ತಿ ಇದ್ದ. ಅವನ ಬ್ರೈನ್ ತುಂಬಾ ಶಾರ್ಪ್ ಆಗಿ ಕೆಲಸ ಮಾಡುತ್ತಿತ್ತು. ಅವನು ತನ್ನ ವೈಫ್ ಮತ್ತು ಡಾಟರ್ನು ನೋಡೋಕೆ ತುಂಬಾ ಡೆಸ್ಪರೇಟ್ ಆಗಿದ್ದ. ಅವನ ಹೆಸರು ಹ್ಯೂಬರ್ಟ್ ಬ್ರಿಂಗ್ಫೋರ್ಡ್. ಅವನಿಗೆ ಈ ಪ್ರಿಸನ್ನಲ್ಲಿ 25 ವರ್ಷ ಸೆಂಟೆನ್ಸ್ ಕೊಡಲಾಗಿತ್ತು ಮತ್ತು ತನ್ನ ಜೀವನದ ಅರ್ಧ ಭಾಗ ಇಲ್ಲಿ ಕಳೆಯೋಕೆ ಅವನಿಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿಯೇ ಹ್ಯೂಬರ್ಟ್ ಎಷ್ಟೇ ಕಷ್ಟ ಇದ್ದರೂ ಈ ಪ್ರಿಸನ್ ಇಂದ ಎಸ್ಕೇಪ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದ. ಲಕಿಲಿ ಒಂದು ದಿನ ಅವನಿಗೆ ಫೈನಲಿ ಚಾನ್ಸ್ ಸಿಕ್ಕಿತು. ಅವನು ಹೇಗೋ ಒಂದು ಕೋಲ್ಡ್ ಟ್ರೈನ್ ಒಳಗೆ ಅಡಗಿ ಪ್ರಿಸನ್ ಇಂದ ಎಸ್ಕೇಪ್ ಆದ. ಹೊರಗೆ ಬಂದು ಓಪನ್ ಸ್ಕೈನಲ್ಲಿ ಸ್ಟಾರ್ಸ್ ನೋಡಿದಾಗ ಅವನ ಸಂತೋಷಕ್ಕೆ ಲಿಮಿಟ್ ಇರಲಿಲ್ಲ. ಆದ್ರೆ ಈ ಹ್ಯಾಪಿನೆಸ್ ಜಾಸ್ತಿ ಹೊತ್ತು ಇರೋದಿಲ್ಲ ಅಂತ ಅವನಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ದೂರ ಹೋಗಿದ್ಮೇಲೆ ಟ್ರೈನ್ ಸಡನ್ಲಿ ಸ್ಟಾಪ್ ಆಯಿತು. ಹ್ಯೂಬರ್ಟ್ ಹೊರಗೆ ನೋಡಿದಾಗ ಒಬ್ಬ ರಷ್ಯನ್ ಸೈನಿಕ ಗನ್ ಪಾಯಿಂಟ್ ಮಾಡಿ ಅವನ ಮುಂದೆ ನಿಂತಿದ್ದ. ಅನ್ಫಾರ್ಚುನೇಟ್ಲಿ ಅವನು ಸಿಕ್ಕಿಬಿದ್ದ. ಎಸ್ಕೇಪ್ ಮಾಡಿದ ಪನಿಷ್ಮೆಂಟ್ ಆಗಿ ಅವನನ್ನ ಓಪನ್ ಪ್ರಿಸನ್ ಸೆಲ್ ಒಳಗೆ ಹಾಕಿದರು. ಅಲ್ಲಿ ತುಂಬಾ ಚಳಿ ಇತ್ತು ಮತ್ತು ರಾತ್ರಿ ಬಂದ ಮಳೆ ಅವನ ಕಂಡೀಷನ್ ಇನ್ನೂ ವರ್ಸ್ಟ್ ಮಾಡಿತು. ಅವನು ಅಲ್ಲಿ ಕೆಲವೇ ಗಂಟೆಗಳ ಕಾಲ ಅಲ್ಲ, ಫುಲ್ 2 ದಿನ ಆ ಸೆಲ್ನಲ್ಲಿ ಇರಬೇಕಾಯ್ತು. 2 ದಿನಗಳ ನಂತರ ಬೆಳಗ್ಗೆ ಪ್ರಿಸನ್ ವಾರ್ಡನ್ ಅವನ ಬಳಿಗೆ ಬಂದು ಹೊರಗೆ ತೆಗೆದ. ಆದ್ರೆ ಪನಿಷ್ ಮಾಡಲಿಲ್ಲ. ಅವನು ಸಿಂಪ್ಲಿ ಹೇಳಿದ, ನಿನ್ನ ಕಂಪ್ಯಾನಿಯನ್ಸ್ ನಿನ್ನ ಕಾಯುತ್ತಿದ್ದಾರೆ. ಇದನ್ನ ಕೇಳಿ ಹ್ಯೂಬರ್ಟ್ಗೆ ಸ್ವಲ್ಪ ರಿಲೀಫ್ ಆಯಿತು. ಆದರೆ ಅವನು ಕಂಪ್ಯಾನಿಯನ್ಸ್ ಹತ್ತಿರ ಹೋದಾಗ ಎಲ್ಲರೂ ಸ್ಟಿಕ್ಸ್ ಮತ್ತು ರಾಡ್ಸ್ ಹಿಡ್ಕೊಂಡು ಅವನಿಗಾಗಿ ಕಾಯುತ್ತಿದ್ದರು. ಹ್ಯೂಬರ್ಟ್ ಎಸ್ಕೇಪ್ ಆದ್ದರಿಂದ ಅವರಿಗೂ 2 ದಿನಗಳಿಂದ ಊಟ ಸಿಕ್ಕಿರಲಿಲ್ಲ. ಆಗ ಹ್ಯೂಬರ್ಟ್ಗೆ ವಾರ್ಡನ್ ಮಾತಿನ ಅರ್ಥ ಗೊತ್ತಾಯ್ತು. ತಕ್ಷಣವೇ ಉಳಿದ ಪ್ರಿಸನರ್ಸ್ ಅವನ ಮೇಲೆ ಅಟ್ಯಾಕ್ ಮಾಡಿ ಸ್ಟಿಕ್ಸ್ ಮತ್ತು ರಾಡ್ಸ್ ಇಂದ ತುಂಬಾ ಹೊಡೆದರು. ಆ ಬೀಟಿಂಗ್ನಲ್ಲಿ ಹ್ಯೂಬರ್ಟ್ ತುಂಬಾ ಬ್ಯಾಡ್ಲಿ ಇಂಜರ್ಡ್ ಆದನು. ಅವನನ್ನ ಪ್ರಿಸನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಯ್ತು. ಪ್ರಿಸನ್ ಡಾಕ್ಟರ್ ಕೂಡ ಒಬ್ಬ ಜರ್ಮನ್ ಪ್ರಿಸನರ್ ಆಗಿದ್ದ. ಹ್ಯೂಬರ್ಟ್ಗೆ ಕಾನ್ಷಿಯಸ್ನೆಸ್ ಬಂದ ತಕ್ಷಣ ಅವನು ಡಾಕ್ಟರ್ಗೆ ಹೇಳಿದ, ನಾನು ಮತ್ತೆ ಈ ಪ್ರಿಸನ್ ಇಂದ ಎಸ್ಕೇಪ್ ಆಗ್ಬೇಕು. ನನಗೆ ನಿಮ್ಮ ಹೆಲ್ಪ್ ಬೇಕು. ಇಷ್ಟು ಸಫರಿಂಗ್ ಆದ್ಮೇಲೂ ಕೂಡ ಈ ಮನುಷ್ಯ ಗಿವ್ ಅಪ್ ಮಾಡಿಲ್ಲ ಅಂತ ಡಾಕ್ಟರ್ಗೆ ಶಾಕ್ ಆಯಿತು. ತಾನೂ ಜರ್ಮನ್ ಸೈನಿಕ ಆಗಿದ್ದರಿಂದ ಡಾಕ್ಟರ್ ಹ್ಯೂಬರ್ಟ್ಗೆ ಎಕ್ಸ್ಪ್ಲೇನ್ ಮಾಡಿದ, ಈ ಪ್ರಿಸನ್ ಇಂದ ಜೀವಂತವಾಗಿ ಎಸ್ಕೇಪ್ ಆಗೋದು ಇಂಪಾಸಿಬಲ್. ಹೇಗಾದರೂ ಎಸ್ಕೇಪ್ ಆದ್ರೂ ಹೊರಗಿನ ಫ್ರೀಸಿಂಗ್ ಕೋಲ್ಡ್ ನಿನ್ನ ಕೊಲ್ಲುತ್ತದೆ. ಆದ್ರೆ ಟ್ರೂತ್ ಏನಂದ್ರೆ ನೀನು ಎಸ್ಕೇಪ್ ಆಗದಿದ್ದರೂ ಕೂಡ ಇಲ್ಲಿ ನಿನ್ನ ಡೆತ್ ಕನ್ಫರ್ಮ್. ಕೋಲ್ ಮೈನ್ಸ್ ನಲ್ಲಿ ಇರುವ ಕಾರ್ಬನ್ ಈಗಾಗಲೇ ಅವನ ಬಾಡಿ ಒಳಗೆ ಹೋಗಿತ್ತು ಮತ್ತು ಕ್ಯಾನ್ಸರ್ ತರಹ ಡೇಂಜರ್ಸ್ ರೋಗಗಳು ಬರಬಹುದು ಅಂತ ಡಾಕ್ಟರ್ ಹೇಳಿದ. ಆಮೇಲೆ ಡಾಕ್ಟರ್ ಹೇಳಿದ, ಕೊನೆಯ ಸಲ ಆದ್ರೂ ನೀನು ಎಸ್ಕೇಪ್ ಟ್ರೈ ಮಾಡಬೇಕು. ನಂತರ ಅವನು ತನ್ನ ಬೆಚ್ಚಗಿನ ಬಟ್ಟೆಗಳನ್ನು, ಸ್ನೋ ಬೂಟ್ಸ್ ಮತ್ತು ಇಂಪಾರ್ಟೆಂಟ್ ಸಪ್ಲೈಸ್ ಎಲ್ಲ ಹ್ಯೂಬರ್ಟ್ಗೆ ಕೊಟ್ಟ. ರೈಲ್ವೆ ಟ್ರ್ಯಾಕ್ಸ್ ಹತ್ತಿರ ಹಿಡನ್ ಫುಡ್ ಸಿಗುತ್ತದೆ ಅಂತ ಕೂಡ ಹೇಳಿದ. ಅಷ್ಟೇ ಅಲ್ಲ, ಸೆಲ್ಫ್ ಪ್ರೊಟೆಕ್ಷನ್ಗಾಗಿ ಒಂದು ಗನ್ ಕೂಡ ಕೊಟ್ಟ. ಆಕ್ಚುಲಿ ಡಾಕ್ಟರ್ ತಾನು ಈ ನರಕಾತರ ಪ್ರಿಸನ್ ಇಂದ ಎಸ್ಕೇಪ್ ಆಗೋಕೆ ಈ ಫುಡ್, ಗನ್, ಬೆಚ್ಚಗಿನ ಬಟ್ಟೆಗಳನ್ನು ಮತ್ತು ಸಪ್ಲೈಸ್ ಕಲೆಕ್ಟ್ ಮಾಡಿದ್ದ. ಆದ್ರೆ ಇತ್ತೀಚೆಗೆ ಅವನಿಗೆ ಕ್ಯಾನ್ಸರ್ ಇದೆ. ಇನ್ನೂ 1 ತಿಂಗಳು ಮಾತ್ರ ಬದುಕುತ್ತಾನೆ ಅನ್ನೋದು ಗೊತ್ತಾಗಿತ್ತು. ಅದಕ್ಕಾಗಿಯೇ ಹ್ಯೂಬರ್ಟ್ಗೆ ಹೆಲ್ಪ್ ಮಾಡೋಕೆ ಡಿಸೈಡ್ ಮಾಡಿದ. ಅವನು ಹ್ಯೂಬರ್ಟ್ಗೆ ಒಂದು ಲಂಚ್ ಬಾಕ್ಸ್ ಕೊಟ್ಟು ಹೇಳಿದ, ನೀನು ಸರ್ವೈವ್ ಆದ್ರೆ ಇದನ್ನ ನನ್ನ ಫ್ಯಾಮಿಲಿಗೆ ಕೊಡು ಮತ್ತು ನಾನು ಈಗ ಈ ವರ್ಲ್ಡ್ ನಲ್ಲಿ ಇಲ್ಲ ಅಂತ ಹೇಳಿಬಿಡು. ರಾತ್ರಿ ಕತ್ತಲಲ್ಲಿ ಹ್ಯೂಬರ್ಟ್ ಮತ್ತೆ ಎಸ್ಕೇಪ್ ಆದ. ಈ ಸಲ ಟ್ರೈನ್ ಬಳಸದೆ ಕಾಲ್ನಡಿಗೆಯಲ್ಲೇ ಹೋಗೋಕೆ ಡಿಸೈಡ್ ಮಾಡಿದ. ಅವನು ಸಂಪೂರ್ಣ ರಾತ್ರಿ ವಾಕ್ ಮಾಡ್ತಾ ಹೋದ. ಬೆಳಗ್ಗೆ ಆದ್ಮೇಲೂ ನಿಲ್ಲಲಿಲ್ಲ. ಯಾಕಂದ್ರೆ ರಷ್ಯನ್ ಸೈನಿಕರು ಹಿಡಿದು ಬಿಡುತ್ತಾರೆ ಅನ್ನೋ ಭಯ ಇತ್ತು. ಬೆಳಗ್ಗೆ ಹ್ಯೂಬರ್ಟ್ ಮತ್ತೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಸುದ್ದಿ ವಾರ್ಡನ್ಗೆ ಸಿಕ್ಕ ತಕ್ಷಣ ಅವನು ಡಾಕ್ಟರ್ ಹತ್ತಿರ ಹೋದ. ಆದ್ರೆ ಆಗಾಗಲೇ ಡಾಕ್ಟರ್ ಸೂಯಿಸೈಡ್ ಮಾಡಿಕೊಂಡಿದ್ದ. ಯಾಕಂದ್ರೆ ಹ್ಯೂಬರ್ಟ್ ಎಸ್ಕೇಪ್ ವಿಚಾರ ಕೇಳಿದ್ಮೇಲೆ ವಾರ್ಡನ್ ತನ್ನನ್ನ ತುಂಬಾ ಟಾರ್ಚರ್ ಮಾಡುತ್ತಾನೆ ಅಂತ ಅವನಿಗೆ ಗೊತ್ತಿತ್ತು. ನಂತರ ವಾರ್ಡನ್ ಹಲವಾರು ರಷ್ಯನ್ ಸೈನಿಕರನ್ನು ಹ್ಯೂಬರ್ಟ್ ಹುಡುಕೋಕೆ ಕಳಿಸಿ ಅವನನ್ನ ಜೀವಂತ ಕ್ಯಾಪ್ಚರ್ ಮಾಡಬೇಕು ಅಂತ ಆರ್ಡರ್ ಕೊಟ್ಟ. ಆದ್ರೆ ಹಲವಾರು ದಿನ ಸರ್ಚ್ ಮಾಡಿದ್ರು ಹ್ಯೂಬರ್ಟ್ ಬಗ್ಗೆ ಯಾವ ಕ್ಲೂ ಕೂಡ ಸಿಕ್ಕಿಲ್ಲ. ಅವನ ಲಕ್ ಚೆನ್ನಾಗಿತ್ತು. ಸ್ನೋಫಾಲ್ ಅವನ ಫುಟ್ಪ್ರಿಂಟ್ಸ್ ಎರೇಸ್ ಮಾಡ್ತಾ ಇದ್ದುದರಿಂದ ಅವನನ್ನ ಹುಡುಕೋದು ಇನ್ನೂ ಡಿಫಿಕಲ್ಟ್ ಆಗಿತ್ತು. ಎಲ್ಲರೂ ಹ್ಯೂಬರ್ಟ್ ಫ್ರೀಸಿಂಗ್ ಕೋಲ್ಡ್ ನಲ್ಲಿ ಸತ್ತಿರ್ಬೇಕು ಅಂತ ಬಿಲೀವ್ ಮಾಡೋಕೆ ಶುರು ಮಾಡಿದರು. ಆದ್ರೆ ವಾರ್ಡನ್ ಮಾತ್ರ ಗಿವ್ ಅಪ್ ಮಾಡೋಕೆ ರೆಡಿ ಇರಲಿಲ್ಲ. ಹ್ಯೂಬರ್ಟ್ ತುಂಬಾ ಸ್ಟ್ರಾಂಗ್, ಸುಲಭವಾಗಿ ಬ್ರೇಕ್ ಆಗೋದಿಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು. ಅದಕ್ಕೆ ಸರ್ಚ್ ಕಂಟಿನ್ಯೂ ಮಾಡೋಕೆ ಆರ್ಡರ್ ಕೊಟ್ಟ.
ಈತ ಹ್ಯೂಬರ್ಟ್ ಫುಲ್ ಡಿಟರ್ಮಿನೇಷನ್ ಜೊತೆ ಸ್ನೋಸ್ಟಾರ್ಮ್ ಕತ್ತರಿಸಿಕೊಂಡು ಮುಂದೆ ಹೋಗ್ತಿದ್ದ. ಪ್ರಿಸನ್ ಇಂದ ಎಸ್ಕೇಪ್ ಆದ 9ನೇ ದಿನ ಅವನಿಗೆ ನಾಯಿಗಳು ಬೊಗಳುವ ಸೌಂಡ್ ಕೇಳಿಸಿತು. ಹಿಂದಿರುಗಿ ನೋಡಿದಾಗ ಒಂದು ನಾಯಿಗಳ ಗುಂಪು ಅವನ ಕಡೆ ಬರ್ತಿರುವುದು ಕಾಣಿಸಿತು. ಅವನು ಒಡಲು ರೆಡಿ ಆಗ್ತಿದ್ದಾಗಲೇ ಆ ನಾಯಿಗಳ ಗುಂಪು ಅವನ ಪಕ್ಕದಿಂದ ಹೋಗಿಬಿಟ್ಟಿತು. ಸಡನ್ಲಿ ಅವನ ಕಣ್ಣು ತೆರೆದು ನೋಡಿದಾಗ ಅದು ಡ್ರೀಮ್ ಅಂತ ಗೊತ್ತಾಯ್ತು. ಆಕ್ಚುಲಿ ಅವನು 9 ದಿನಗಳಿಂದ ನಡೆಯುತ್ತಿದ್ದ ಮತ್ತು ಅವನ ಊಟ ಕೂಡ ಮುಗಿದಿತ್ತು. ಹಸಿವು ಮತ್ತು ಎಕ್ಸಾಷನ್ ಅವನನ್ನ ಸಂಪೂರ್ಣವಾಗಿ ಬ್ರೇಕ್ ಮಾಡಿತ್ತು. ಆದ್ರೂ ಅವನು ನಿಲ್ಲಲಿಲ್ಲ. ಹೇಗೋ ಮುಂದೆ ಸಾಗ್ತಾ ಹೋದ. ಕೆಲವು ದಿನಗಳ ನಂತರ ಅವನ ಬಾಡಿ ಕೂಡ ಗಿವ್ ಅಪ್ ಮಾಡೋಕೆ ಶುರು ಮಾಡಿತು ಮತ್ತು ಹಸಿವಿನಿಂದ ಅವನು ಮೂರ್ಛೆ ಹೋದನು. ಕೆಲ ಅವರ್ಸ್ ನಂತರ ಕಾನ್ಷಿಯಸ್ನೆಸ್ ಬಂದಾಗ ಅವನಿಗೆ ವಿಚಿತ್ರವಾದ ಸೌಂಡ್ ಕೇಳಿಸಿತು. ಅವನು ಒಂದು ಸೀಲ್ ನೋಡಿದ. ಅದನ್ನ ನೋಡಿ ಅವನ ಕಣ್ಣಲ್ಲಿ ಹೋಪ್ ಮಿನುಗಿತು. ತಕ್ಷಣ ಗನ್ ತೆಗೆದು ಏಮ್ ಮಾಡಿದ. ಆದ್ರೆ ವೀಕ್ನೆಸ್ ಕಾರಣ ಶಾಟ್ ಮಿಸ್ ಆಯಿತು. ಸೀಲ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು. ಹಲವಾರು ದಿನಗಳ ನಂತರ ಸರ್ವೈವಲ್ಗೆ ಹೋಪ್ ಸಿಕ್ಕಿದ್ದ ಹ್ಯೂಬರ್ಟ್ ಈ ಚಾನ್ಸ್ ಕಳೆದುಕೊಳ್ಳೋಕೆ ಇಷ್ಟಪಡಲಿಲ್ಲ. ಅವನು ಸೀಲ್ ಹಿಂದೆ ಒಡಿದನು. ಆದರೆ ಒಡುತ್ತಿರುವಾಗ ಐಸ್ ಬ್ರೇಕ್ ಆಗಿ ನೀರಿನೊಳಗೆ ಬಿದ್ದ. ಇದರಿಂದ ಅವನ ಲೆಗ್ ಇಂಜರ್ಡ್ ಆಯಿತು. ಆದ್ರೂ ಧೈರ್ಯ ಕಳೆದುಕೊಳ್ಳದೆ ಸೀಲ್ ಚೇಸ್ ಮಾಡ್ತಾ ಹೋದ. ಶೂಟ್ ಮಾಡೋ ಸಮಯದಲ್ಲಿ ಸೀಲ್ ಒಂದು ರಾಕ್ ಹಿಂದೆ ಅಡಗಿತು. ಹ್ಯೂಬರ್ಟ್ ಇನ್ನೂ ಮುಂದೆ ಹೋಗಿ ಮತ್ತೆ ಸೀಲ್ ನೋಡಿ ತನ್ನ ಲಾಸ್ಟ್ ಬುಲೆಟ್ ಫೈರ್ ಮಾಡಿದ. ಲಕಿಲಿ ಬುಲೆಟ್ ಸೀಲ್ಗೆ ಹಿಟ್ ಆಯಿತು. ಇದನ್ನ ನೋಡಿ ಹ್ಯೂಬರ್ಟ್ ಖುಷಿಯಿಂದ ಜಂಪ್ ಮಾಡಿದ. ಯಾಕಂದ್ರೆ ಈಗ ಜರ್ನಿಯಲ್ಲಿ ಊಟದ ಬಗ್ಗೆ ಟೆನ್ಷನ್ ಇರಲಿಲ್ಲ. ಹಲವಾರು ದಿನಗಳ ನಂತರ ಅವನು ಫೈನಲಿ ಹೊಟ್ಟೆ ತುಂಬಾ ಮೀಲ್ ತಿಂದ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ. ಈ ಲಾಂಗ್ ಜರ್ನಿನಲ್ಲಿ ಹ್ಯೂಬರ್ಟ್ ಸಂಪೂರ್ಣ ಒಬ್ಬನೇ ಇದ್ದ. ಸುತ್ತಮುತ್ತ ಸ್ನೋ ಬಿಟ್ಟರೆ ಏನೂ ಇರಲಿಲ್ಲ. ಇಂಥ ಪರಿಸರದಲ್ಲಿ ಅವನ ಮೈಂಡ್ ಅನ್ಸ್ಟೇಬಲ್ ಆಗೋ ಚಾನ್ಸ್ ಇತ್ತು. ಅದಕ್ಕಾಗಿಯೇ ಅವನು ತನ್ನ ಜೊತೆಯಲ್ಲೇ ಮಾತಾಡ್ತಿದ್ದ. ಪಾಸಿಟಿವ್ ಥಾಟ್ಸ್ ಯೋಚಿಸಿ ತನ್ನನ್ನ ತಾನೇ ಎನ್ಕರೇಜ್ ಮಾಡ್ಕೊಳ್ತಿದ್ದ. ಅದೇ ಸಮಯದಲ್ಲಿ ಕಂಪಾಸ್ ಕೂಡ ಚೆಕ್ ಮಾಡ್ತಿದ್ದ. ಹಿಮದ ಅರಣ್ಯದಲ್ಲಿ ದಾರಿ ತಪ್ಪಬಾರದು ಅಂತ. ದಿನಗಳು ಪಾಸ್ ಆಗ್ತಾ ಹೋದವು ಮತ್ತು 2 ತಿಂಗಳು ಕಂಟಿನ್ಯೂಸ್ ಆಗಿ ನಡೆದ ನಂತರ ಅವನಿಗೆ ಫೈನಲಿ ಸ್ನೋ ಲ್ಯಾಂಡ್ ಮಧ್ಯೆ ಒಂದು ಸಣ್ಣ ಮರ ಕಾಣಿಸಿತು. ಆ ಸಣ್ಣ ಮರ ನೋಡಿದ ಖುಷಿ ಅವನಿಗೆ ಟ್ರೆಷರ್ ಸಿಕ್ಕಷ್ಟಿತ್ತು. ಅವನು ಓಡಿ ಹೋಗಿ ಆ ಸಣ್ಣ ಮರನ ಹಗ್ ಮಾಡಿದ. ಆಕ್ಚುಲಿ ಈ ಟ್ರೀ ಏನನ್ನ ಪ್ರೂವ್ ಮಾಡ್ತು ಅಂದ್ರೆ 2 ತಿಂಗಳ ಜರ್ನಿ ನಂತರ ಅವನು ಹಿಮದ ಅರಣ್ಯ ಕ್ರಾಸ್ ಮಾಡಿ ಈಗ ಗ್ರೀನ್ ಫಾರೆಸ್ಟ್ ಏರಿಯಾ ಹತ್ತಿರ ಬಂದಿದ್ದ. ಸ್ವಲ್ಪ ಇನ್ನೂ ಮುಂದೆ ನಡೆದ್ಮೇಲೆ ಅದೇ ಆಯಿತು. ಫಾರೆಸ್ಟ್ ಸ್ಟಾರ್ಟ್ ಆಯಿತು ಮತ್ತು ಹಿಮದ ಅರಣ್ಯ ಎಂಡ್ ಆಯಿತು. ಫಾರೆಸ್ಟ್ ಒಳಗೆ ಅವನು ತುಂಬಾ ಹ್ಯಾಪಿಯಾಗಿದ್ದ. ವುಡ್ ಕಲೆಕ್ಟ್ ಮಾಡಿ ಫೈರ್ ಹಚ್ಚಿ ಹಲವಾರು ತಿಂಗಳ ನಂತರ ಫಸ್ಟ್ ಟೈಮ್ ಪೀಸ್ಫುಲಿ ಸ್ಲೀಪ್ ಮಾಡಿದ. ಆದ್ರೆ ನೆಕ್ಸ್ಟ್ ಡೇ ಕಂಫರ್ಟಬಲ್ ಆಗಿರುತ್ತದೋ ಇಲ್ಲವೋ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಮೀನ್ವೈಲ್ ವಾರ್ಡನ್ ಇನ್ನೂ ಹ್ಯೂಬರ್ಟ್ನು ಹುಡುಕುತ್ತಲೇ ಇದ್ದ. ಅವನು ಸರ್ಚ್ ಪಾರ್ಟಿಗೆ 700 ಕಿಲೋಮೀಟರ್ ರೇಡಿಯಸ್ ಒಳಗೆ ಸರ್ಚ್ ಮಾಡೋಕೆ ಆರ್ಡರ್ ಕೊಟ್ಟ. ಇತ್ತ ಹ್ಯೂಬರ್ಟ್ ಫಾರೆಸ್ಟ್ ಮೂಲಕ ಹೋಗ್ತಿರೋವಾಗ ಸಡನ್ಲಿ ಒಂದು ಹಿಮ ಚಂಡಮಾರುತ ಬಂದಿತು. ಹಿಮ ಚಂಡಮಾರುತ ತುಂಬಾ ಪವರ್ಫುಲ್ ಆಗಿತ್ತು. ದೊಡ್ಡ ಮರಗಳು ಕೂಡ ಬುಡಸಮೇತ ಉರುಳಿದವು. ಹ್ಯೂಬರ್ಟ್ ಮುಂದೆ ಹೋಗೋಕೆ ಟ್ರೈ ಮಾಡ್ತಿದ್ದಾಗ ಒಂದು ದೊಡ್ಡ ಮರ ಸಡನ್ಲಿ ಅವನ ಮೇಲೆ ಬಿತ್ತು. ಲಕಿಲಿ ಸಂಜೆ ಸಮಯದಲ್ಲಿ ಗೋಲ್ಡ್ ಹುಡುಕೋಕೆ ಬಂದಿದ್ದ 2 ಪುರುಷರು ಆ ಏರಿಯಾ ಮೂಲಕ ಹೋದರು. ಅವರು ಹ್ಯೂಬರ್ಟ್ನ ನೋಡಿ ಅವನ ಲೈಫ್ ಸೇವ್ ಮಾಡಿದರು. ಆಮೇಲೆ 3 ಒಟ್ಟಿಗೆ ಮುಂದೆ ಸಾಗಿದರು ಮತ್ತು ಹಲವಾರು ದಿನ ಟ್ರಾವೆಲ್ ಮಾಡಿದ ನಂತರ ಫೈನಲಿ ಸ್ನೋಯಿ ಲ್ಯಾಂಡ್ ಇಂದ ಹೊರಬಂದರು. ದಾರಿಯಲ್ಲಿ ಒಂದು ರಿವರ್ ಸಿಕ್ಕಿತು. ಅದನ್ನ ಕ್ರಾಸ್ ಮಾಡೋಕೆ ವುಡನ್ ಬೋಟ್ ಕಟ್ಟಿದರು. ರಿವರ್ ಕ್ರಾಸ್ ಮಾಡ್ತಿರುವಾಗ ಒಬ್ಬರ ಜೊತೆ ಒಬ್ಬರು ಚಾಟಿಂಗ್ ಶುರು ಮಾಡಿದರು. ತಮ್ಮ ಚೈಲ್ಡ್ಹುಡ್ ಸ್ಟೋರೀಸ್ ಶೇರ್ ಮಾಡ್ತಿದ್ದರು. ಆದ್ರೆ ಸಡನ್ಲಿ ನದಿಯ ಪ್ರವಾಹ ಸ್ಟ್ರಾಂಗ್ ಆಯಿತು ಮತ್ತು ಬೋಟ್ ಕಂಟ್ರೋಲ್ ತಪ್ಪಿತು. ಒಬ್ಬ ಮನುಷ್ಯ ಬ್ಯಾಲೆನ್ಸ್ ಕಳೆದುಕೊಂಡು ನೀರಿಗೆ ಬಿದ್ದ. ಅವನಿಗೆ ಸ್ವಿಮ್ ಮಾಡೋದು ಗೊತ್ತಿರಲಿಲ್ಲ. ಡ್ರೌನಿಂಗ್ ಆಗೋಕೆ ಶುರು ಮಾಡಿದ. ಇದನ್ನ ನೋಡಿ ಹ್ಯೂಬರ್ಟ್ ನೀರಿಗೆ ಜಂಪ್ ಮಾಡಿ ಹೇಗೋ ಅವನನ್ನ ಸೇಫ್ಲಿ ನದಿಯ ದಡಕ್ಕೆ ತಂದ. ಆದ್ರೆ ಅವರ ಇನ್ನೊಬ್ಬ ಕಂಪ್ಯಾನಿಯನ್ ಅವರನ್ನ ಅಲ್ಲಿ ಸಾಯೋಕೆ ಬಿಟ್ಟು ಒಬ್ಬನೇ ಮುಂದೆ ಹೋಗಿಬಿಟ್ಟ. ಆ ಮನುಷ್ಯ ತುಂಬಾ ಗ್ರೀಡಿ ಆಗಿದ್ದ. 2 ಸತ್ತಿದ್ದಾರೆ ಅಂತ ಯೋಚಿಸಿ ತನ್ನ ಫ್ರೆಂಡ್ನ ಗೋಲ್ಡ್ ಕೂಡ ತೆಗೆದುಕೊಂಡು ಹೋಗಿದ್ದ. ಸ್ವಲ್ಪ ಸಮಯದ ನಂತರ ಹ್ಯೂಬರ್ಟ್ ಮತ್ತು ಇನ್ನೊಬ್ಬ ಮನುಷ್ಯ ಟೆಂಟ್ ಹತ್ತಿರ ಬಂದಾಗ ಆ ಮನುಷ್ಯ ತನ್ನ ಫ್ರೆಂಡ್ ಮೇಲೆ ತುಂಬಾ ಆಂಗ್ರಿ ಆದ. ಅವನು ತನ್ನ ಗ್ರೀಡಿ ಕಂಪ್ಯಾನಿಯನ್ను ಶೂಟ್ ಮಾಡಿ ಕೊಂದನು. ಇದರ ನಂತರ ಹ್ಯೂಬರ್ಟ್ ಮತ್ತು ಆ ಮನುಷ್ಯ ಸಪ್ಲೈಸ್ ತೆಗೆದುಕೊಂಡು ಮುಂದೆ ಹೋದರು. 2 ಹಲವಾರು ತಿಂಗಳು ಹ್ಯೂಮನ್ ಸೆಟಲ್ಮೆಂಟ್ ಸಿಗುತ್ತೆ ಅನ್ನೋ ಹೋಪ್ನಲ್ಲಿ ನಡೆಯುತ್ತಲೇ ಇದ್ದರು. ಆದ್ರೆ ವಿಂಟರ್ ಮತ್ತೆ ಬಂತು. ಕಾಡು ಕೂಡ ಹಿಮದ ಹೊದಿಕೆಗಳಿಂದ ಮುಚ್ಚಿ ಹೋಯಿತು. ಆ ಮನುಷ್ಯನ ಲಗೇಜ್ ತುಂಬಾ ಹೆವಿ ಆಗಿದ್ದರಿಂದ ಸ್ನೋನಲ್ಲಿ ನಡೆಯೋದು ಡಿಫಿಕಲ್ಟ್ ಆಗುತ್ತಿತ್ತು. ಇದನ್ನ ನೋಡಿ ಹ್ಯೂಬರ್ಟ್ ಅವನ ತೂಕದ ಹೊರೆ ಕಡಿಮೆ ಮಾಡಲು ಟ್ರೈ ಮಾಡಿ ಸ್ವಲ್ಪ ಹೊತ್ತು ಲಗೇಜ್ ನನಗೆ ಕೊಡು ಅಂತ ಹೇಳಿದ. ಆದ್ರೆ ಹ್ಯೂಬರ್ಟ್ ತನ್ನ ಗೋಲ್ಡ್ ಸ್ಟೀಲ್ ಮಾಡುತ್ತಾನೆ ಅನ್ನೋ ಡೌಟ್ ಆ ಮನುಷ್ಯನಿಗೆ ಬಂತು. ಅವನು ಹ್ಯೂಬರ್ಟ್ ಮೇಲೆ ಅಟ್ಯಾಕ್ ಮಾಡಿ ಕೆಳಗೆ ತಳ್ಳಿದ. ಇದರಿಂದ ಹ್ಯೂಬರ್ಟ್ ಪ್ರಜ್ಞೆ ತಪ್ಪಿತು. ಹ್ಯೂಬರ್ಟ್ಗೆ ಪ್ರಜ್ಞೆ ಬಂದಾಗ ತೋರಗಳ ಗುಂಪು ತನ್ನ ಕಡೆ ಬರುತ್ತಿರುವುದು ಕಾಣಿಸಿತು. ತನ್ನನ್ನ ಉಳಿಸಿಕೊಳ್ಳಲು ಅವನು ಮರ ಏರೋಕೆ ಶುರು ಮಾಡಿದ. ಆದ್ರೆ ಏರುತ್ತಿರೋವಾಗ ಒಂದು ತೋಡ ಅವನ ಕಾಲು ಹಿಡಿದಿತ್ತು. ಮರ ವೀಕ್ ಆಗಿದ್ದ ಕಾರಣ ಮರ ಮಧ್ಯದಿಂದ ಬ್ರೇಕ್ ಆಗಿ ಹ್ಯೂಬರ್ಟ್ ಕೆಳಗೆ ಬಿದ್ದ.
ಈಗ ತನ್ನ ಸಾವು ಖಚಿತ ಅಂತ ಅವನಿಗೆ ಅನ್ನಿಸಿತು. ಅಷ್ಟರಲ್ಲಿ ಗನ್ಶಾಟ್ ಸೌಂಡ್ ಕೇಳಿಸಿತು. ಹ್ಯೂಬರ್ಟ್ ಕಣ್ಣು ತೆರೆದು ನೋಡಿದಾಗ ಕೆಲವು ತೋಳಗಳು ಸತ್ತು ಹೋದವು ಮತ್ತು ಉಳಿದವು ಓಡಿಹೋಗಿದ್ದವು. ಆಕ್ಚುಲಿ ಆ ಪ್ರದೇಶದ ಬೇಟೆಗಾರರು ಅವನ ಲೈಫ್ ಸೇವ್ ಮಾಡಿದ್ದರು. ಅವರು ಅವನನ್ನ ತಮ್ಮ ವಿಲೇಜ್ಗೆ ತೆಗೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟರು. ಸುಮಾರು ವರ್ಷಗಳ ಸ್ಟ್ರಗಲ್ ನಂತರ ಹ್ಯೂಬರ್ಟ್ ಫೈನಲಿ ಒಂದು ಹ್ಯೂಮನ್ ಸೆಟಲ್ಮೆಂಟ್ ತಲುಪಿದ್ದ. ಜನರನ್ನ ನೋಡಿ ಅವನಿಗೆ ತುಂಬಾ ಖುಷಿ ಆಯಿತು. ಅವನು ಹಲವಾರು ದಿನ ವಿಲೇಜ್ನಲ್ಲಿ ಇದ್ದ. ವಿಲೇಜರ್ಸ್ ಕೂಡ ತುಂಬಾ ವಾರ್ಮ್ಲಿ ಟ್ರೀಟ್ ಮಾಡಿದರು. ಒಂದು ದಿನ ವಿಲೇಜ್ಗೆ ವಾರ್ಡನ್ ಇಂದ ಲೆಟರ್ ಬಂತು. ಅದರಲ್ಲಿ ಒಬ್ಬ ಜರ್ಮನ್ ಸೈನಿಕ ನಮ್ಮ ಪ್ರಿಸನ್ ಇಂದ ಎಸ್ಕೇಪ್ ಆಗಿದ್ದಾನೆ. ಅವನಿಗೆ ಶೆಲ್ಟರ್ ಕೊಡುವವರನ್ನ ದೇಶದ್ರೋಹಿ ಅಂತ ಕರೆಯಲಾಗುತ್ತದೆ ಅಂತ ಬರೆಯಲಾಗಿತ್ತು. ಇದರಿಂದ ಹ್ಯೂಬರ್ಟ್ ವಿಲೇಜ್ ಬಿಟ್ಟು ಹೋಗಬೇಕಾಯ್ತು. ಇಲ್ಲಾಂದ್ರೆ ವಿಲೇಜರ್ಸ್ ಕೂಡ ಪನಿಷ್ಮೆಂಟ್ ಅನುಭವಿಸಬೇಕಾಗುತ್ತಿತ್ತು. ಹೊರಡುವ ಮುಂಚೆ ವಿಲೇಜರ್ಸ್ ಅವನಿಗೆ ಫುಡ್ ಸಪ್ಲೈಸ್ ಮತ್ತು ಒಂದು ಹಂಟಿಂಗ್ ಡಾಗ್ ಕೊಟ್ಟರು. ಈಗ ಈ ಲಾಂಗ್ ಜರ್ನಿನಲ್ಲಿ ಹ್ಯೂಬರ್ಟ್ಗೆ ಫೈನಲಿ ಒಂದು ಕಂಪ್ಯಾನಿಯನ್ ಸಿಕ್ಕಿದ್ದರಿಂದ ಅವನಿಗೆ ಲೋನ್ಲಿನೆಸ್ ಫೀಲ್ ಆಗಲಿಲ್ಲ. ಇಬ್ಬರು ಹಲವಾರು ದಿನ ನಡೆದುಕೊಂಡು ಹೋದರು. ದಾರಿಯಲ್ಲಿ ಒಂದು ವುಡನ್ ಫ್ಯಾಕ್ಟರಿ ಕಂಡುಬಂತು ಮತ್ತು ಡಾಗ್ ಫುಡ್ ಹುಡುಕೋಕೆ ಅಲ್ಲಿ ಓಡಿತು. ತನ್ನ ಡಾಗ್ನ ಸೇವ್ ಮಾಡೋಕೆ ಹ್ಯೂಬರ್ಟ್ ಫ್ಯಾಕ್ಟರಿ ಒಳಗೆ ಹೋದ. ಅಲ್ಲಿ ವರ್ಕರ್ಸ್ ಅವನನ್ನ ರೆಕಗ್ನೈಸ್ ಮಾಡಿ ಮಾಲೀಕನ ಹತ್ತಿರ ಕರೆದೊಯ್ದರು. ಹ್ಯೂಬರ್ಟ್ ತನ್ನ ಎಂಟೈರ್ ಸ್ಟೋರಿ ಮಾಲೀಕನಿಗೆ ಹೇಳಿದ. ಇದರಿಂದ ಎಲ್ಲರಿಗೂ ಅವನ ಮೇಲೆ ಕರುಣೆ ಬಂತು. ಅವರು ಅವನಿಗೆ ಫುಡ್ ಕೊಟ್ಟು ಜರ್ಮನಿ ಕಡೆ ಹೋಗ್ತಿದ್ದ ಟ್ರೈನ್ ಮೇಲೆ ಕೂರಿಸಿದರು. ಈಗ ಫೈನಲಿ ಮನೆ ತಲುಪ್ತೀನಿ ಅಂತ ಹ್ಯೂಬರ್ಟ್ ತುಂಬಾ ಹ್ಯಾಪಿಯಾಗಿದ್ದ. ಆದ್ರೆ ಫ್ಯಾಕ್ಟರಿ ಮಾಲೀಕ ಪ್ರೆಸೆಂಟ್ ವಾರ್ಡನ್ಗೆ ಅವನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ವಾರ್ಡನ್ ಆಲ್ರೆಡಿ ಸ್ಟೇಷನ್ನಲ್ಲಿ ಸೈನಿಕರ ಜೊತೆ ಅವನಿಗಾಗಿ ವೇಟ್ ಮಾಡ್ತಿದ್ದ. ಆದ್ರೆ ಸ್ಟೇಷನ್ ತಲುಪೋ ಮುಂಚೆ ಹ್ಯೂಬರ್ಟ್ ದೂರದಿಂದ ರಷ್ಯನ್ ಸೈನಿಕರನ್ನು ನೋಡಿ ತಕ್ಷಣ ಟ್ರೈನ್ ಇಂದ ಜಂಪ್ ಮಾಡಿ ಎಸ್ಕೇಪ್ ಆದನು. ಆದರೆ ಸೈನಿಕರು ಅವನನ್ನ ನೋಡಿ ಚೇಸ್ ಮಾಡೋಕೆ ಶುರು ಮಾಡಿದರು. ಹ್ಯೂಬರ್ಟ್ ರೈಲ್ವೆ ಟ್ರ್ಯಾಕ್ಸ್ ಕ್ರಾಸ್ ಮಾಡಿದ. ಸಡನ್ಲಿ ವಾರ್ಡನ್ ಅವನ ಮುಂದೆ ಕಾಣಿಸಿಕೊಂಡ. ಇದನ್ನ ನೋಡಿ ಹ್ಯೂಬರ್ಟ್ ಹೃದಯವೇ ಕುಸಿದಂತಾಯ್ತು. ಯಾಕಂದ್ರೆ ಇಷ್ಟು ವರ್ಷಗಳ ಸ್ಟ್ರಗಲ್ ಎಲ್ಲ ವೇಸ್ಟ್ ಆಯಿತು ಅಂತ ಅವನು ಯೋಚಿಸಿದ. ಆದ್ರೆ ಅಷ್ಟರಲ್ಲಿ ಅವನ ಡಾಗ್ ವಾರ್ಡನ್ ಮೇಲೆ ಅಟ್ಯಾಕ್ ಮಾಡಿ ಕಚ್ಚಿತು. ಇದರಿಂದ ಹ್ಯೂಬರ್ಟ್ಗೆ ಮತ್ತೆ ಎಸ್ಕೇಪ್ ಆಗೋ ಚಾನ್ಸ್ ಸಿಕ್ಕಿತು. ಅವನು ಫುಲ್ ಸ್ಟ್ರೆಂತ್ ನಲ್ಲಿ ಓಡಿದ. ಆದರೆ ನಂತರ ಗನ್ಶಾಟ್ ಸೌಂಡ್ ಕೇಳಿಸಿತು. ಹಿಂದಿರುಗಿ ನೋಡಿದಾಗ ಅವನ ಡಾಗ್ ಸತ್ತು ಹೋಗಿತ್ತು. ಇದನ್ನ ನೋಡಿ ಅವನಿಗೆ ತುಂಬಾ ನೋವು ಆಯಿತು. ಆದ್ರೂ ಅವನು ನಿಲ್ಲಲಿಲ್ಲ. ತನ್ನ ಸಂಪೂರ್ಣ ಶಕ್ತಿಯಿಂದ ಮುಂದೆ ಸಾಗ್ತಾ ಹೋದ. ನಂತರ ಒಂದು ಬ್ರಿಡ್ಜ್ ಮೇಲೆ ಏರಿ ಕೆಳಗೆ ಹೋಗ್ತಿದ್ದ ಮೂವಿಂಗ್ ಟ್ರೈನ್ ಮೇಲೆ ಜಂಪ್ ಮಾಡಿ ಮತ್ತೆ ಎಸ್ಕೇಪ್ ಆದನು. ಹೀಗೆ ಅವನು ಮತ್ತೊಮ್ಮೆ ವಾರ್ಡನ್ ಟ್ರ್ಯಾಪ್ ಇಂದ ತಪ್ಪಿಸಿಕೊಂಡ. ಡೇಸ್ ಪಾಸ್ ಆಗ್ತಾ ಹೋದವು. ಹ್ಯೂಬರ್ಟ್ ಕೂಡ ಸ್ಲೋಲಿ ತನ್ನ ಜರ್ನಿ ಕಂಟಿನ್ಯೂ ಮಾಡ್ತಾ ಹೋದ. ಅವನಿಗೆ ಗೊತ್ತಾಗುವಷ್ಟರಲ್ಲಿ ಅದು 1922 ರ ವರ್ಷ ಬಂದಿತ್ತು. ಪ್ರಿಸನ್ ಇಂದ ಎಸ್ಕೇಪ್ ಆಗಿ 7 ವರ್ಷ ಆಗಿತ್ತು. ಈಗ ಅವನು ಸೆಂಟ್ರಲ್ ಏಷ್ಯಾದ ಒಂದು ವಿಲೇಜ್ ಸಂತೆನಲ್ಲಿ ತಿರುಗಾಡ್ತಿದ್ದ. ಸಂತೆನಲ್ಲಿ ಹಲವಾರು ಡೆಲಿಷಿಯಸ್ ಫುಡ್ ಐಟಮ್ಸ್ ನೋಡಿದ. ತಿನ್ನೋ ಆಸೆ ಇದ್ದರೂ ಪಾಕೆಟ್ನಲ್ಲಿ ಒಂದು ಕಾಯಿನ್ ಕೂಡ ಇರಲಿಲ್ಲ. ಅವನು ತನ್ನನ್ನ ಕಂಟ್ರೋಲ್ ಮಾಡಿಕೊಂಡು ಮುಂದೆ ಹೋದ. ಆ ಫೇರ್ನಲ್ಲಿ ಸ್ಪೈ ತರ ಕಾಣೋ ಒಬ್ಬ ಮನುಷ್ಯ ಇದ್ದ. ಅವನು ಇದನ್ನೆಲ್ಲ ನೋಟಿಸ್ ಮಾಡಿದ. ಹ್ಯೂಬರ್ಟ್ ಒಂದು ಚರ್ಚ್ ಒಳಗೆ ಹೋದ. ಆ ಮನುಷ್ಯ ಕೂಡ ಅವನ ಹಿಂದೆ ಬಂದ. ಆಕ್ಚುಲಿ ಆ ಮನುಷ್ಯ ಕೂಡ ಒಮ್ಮೆ ಪ್ರಿಸನರ್ ಆಗಿದ್ದ. ಅದಕ್ಕೆ ಹ್ಯೂಬರ್ಟ್ನು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡದೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡಿದ. ಅವನು ಹ್ಯೂಬರ್ಟ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ಅಲ್ಲಿ ಹ್ಯೂಬರ್ಟ್ ಹಲವಾರು ವರ್ಷಗಳ ನಂತರ ಶೇವ್ ಮಾಡಿಕೊಂಡು ತನ್ನ ಓಲ್ಡ್ ಅಪಿಯರೆನ್ಸ್ಗೆ ಮರಳಿದ. ನಂತರ ಆ ಮನುಷ್ಯ ಹ್ಯೂಬರ್ಟ್ಗೆ ಒಂದು ನ್ಯೂ ಪಾಸ್ಪೋರ್ಟ್ ಕೊಟ್ಟ. ಇದರಿಂದ ಅವನು ರಷ್ಯನ್ ಬಾರ್ಡರ್ ಕ್ರಾಸ್ ಮಾಡಿ ಜರ್ಮನಿ ತಲುಪಬಹುದು. ಅವನ ಹೆಲ್ಪ್ ನೋಡಿ ಹ್ಯೂಬರ್ಟ್ ತುಂಬಾ ಹ್ಯಾಪಿ ಆದನು. ಹೊರಡುವ ಮುಂಚೆ ಅವನಿಗೆ ಥ್ಯಾಂಕ್ಸ್ ಹೇಳಿ ರಷ್ಯಾ ಜರ್ಮನಿ ಬಾರ್ಡರ್ ಕಡೆ ಹೊರಟ. ಕೆಲವು ವೀಕ್ಸ್ ನಂತರ ಹ್ಯೂಬರ್ಟ್ ಫೈನಲಿ ಬಾರ್ಡರ್ ತಲುಪಿದ. ಅಲ್ಲಿ ನಿಂತಿದ್ದ ರಷ್ಯನ್ ಸೈನಿಕನಿಗೆ ಪಾಸ್ಪೋರ್ಟ್ ತೋರಿಸಿದ. ಸೈನಿಕ ಅವನನ್ನ ರೆಕಗ್ನೈಸ್ ಮಾಡ್ತಾನೋ ಅಥವಾ ಪಾಸ್ಪೋರ್ಟ್ ಫೇಕ್ ಅಂತ ಗೊತ್ತಾಗುತ್ತದೋ ಅನ್ನೋ ಭಯ ಅವನಿಗೆ ಇತ್ತು. ಆದ್ರೆ ಲಕಿಲಿ ಏನೂ ಆಗಲಿಲ್ಲ. ಸೈನಿಕ ಅವನನ್ನ ಬಾರ್ಡರ್ ಕ್ರಾಸ್ ಮಾಡೋಕೆ ಅಲೌ ಮಾಡಿದ. ಇದನ್ನ ನೋಡಿ ಹ್ಯೂಬರ್ಟ್ಗೆ ನಗು ನಿಲ್ಲಲೇ ಇಲ್ಲ. ಫೈನಲಿ ಜರ್ಮನಿಗೆ ಕರೆದುಕೊಂಡು ಹೋಗೋ ಬ್ರಿಡ್ಜ್ ಹತ್ತಿರ ಅವನು ತಲುಪಿದ. ಆದ್ರೆ ಹಾಫ್ವೇ ಹೋಗ್ತಿರೋವಾಗ ಸಡನ್ಲಿ ಒಂದು ಬ್ರೈಟ್ ಲೈಟ್ ಅವನ ಕಣ್ಣಿಗೆ ಬಿತ್ತು. ಕಣ್ಣು ತೆರೆದು ನೋಡಿದಾಗ ವಾರ್ಡನ್ ಅವನ ಮುಂದೆ ನಿಂತಿದ್ದ. ಹ್ಯೂಬರ್ಟ್ ಹಿಂದಿರುಗಿ ನೋಡಿದಾಗ ಇನ್ನೂ ರಷ್ಯನ್ ಲ್ಯಾಂಡ್ ಮೇಲೆಯೇ ನಿಂತಿದ್ದಾನೆ ಅನ್ನೋದು ಗೊತ್ತಾಯ್ತು. ಅಂದರೆ ವಾರ್ಡನ್ ಅವನನ್ನ ಅರೆಸ್ಟ್ ಮಾಡಬಹುದು. ಇದರಿಂದ ಅವನ ಹಾರ್ಟ್ ಬ್ರೇಕ್ ಆಯಿತು. ಯಾಕಂದ್ರೆ ಇಷ್ಟು ವರ್ಷಗಳ ಸ್ಟ್ರಗಲ್ ಈಗ ಡಿಸ್ಟ್ರಾಯ್ ಆಗೋ ಹಂತಕ್ಕೆ ಬಂದಿತ್ತು. ಆದ್ರೆ ನಂತರ ಹ್ಯೂಬರ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡದ ಒಂದು ಘಟನೆ ನಡೆಯಿತು. ವಾರ್ಡನ್ ಸೈಡ್ಗೆ ಸರಿದು ಅವನಿಗೆ ಮುಂದೆ ಹೋಗೋಕೆ ಅಲೌ ಮಾಡಿದ. ಮೊದಲಿಗೆ ಹ್ಯೂಬರ್ಟ್ಗೆ ನಂಬಿಕೆ ಬರಲಿಲ್ಲ. ನಂತರ ಕರೇಜ್ ತೆಗೆದುಕೊಂಡು ಮುಂದೆ ಹೋದ. ಆಕ್ಚುಲಿ ಹ್ಯೂಬರ್ಟ್ ಸ್ಪಿರಿಟ್ ಮತ್ತು ಕರೇಜ್ ನೋಡಿ ವಾರ್ಡನ್ ತುಂಬಾ ಇಂಪ್ರೆಸ್ಡ್ ಆಗಿದ್ದ. ಅದಕ್ಕೆ ಅವನನ್ನ ಅರೆಸ್ಟ್ ಮಾಡದೆ ತನ್ನ ಕಂಟ್ರಿಗೆ ರಿಟರ್ನ್ ಆಗೋಕೆ ಅಲೌ ಮಾಡಿದ. ನಂತರ ವಾರ್ಡನ್ ಹೇಳಿದ, ಈ ವಾರ್ ಇಬ್ಬರು ಸೈನಿಕರ ಮಧ್ಯೆ ಮಾತ್ರ ಇತ್ತು. ಒಬ್ಬ ನಾನು, ಇನ್ನೊಬ್ಬ ನೀನು, ಮತ್ತು ಗೆದ್ದಿದ್ದು ನೀನು. ಈಗ ಹೋಗಿ ನಿನ್ನ ಲೈಫ್ ಬದುಕು. ಫೈನಲಿ ಹ್ಯೂಬರ್ಟ್ ಬಾರ್ಡರ್ ಕ್ರಾಸ್ ಮಾಡಿ ಜರ್ಮನಿ ತಲುಪಿದ. ನಂತರ ತನ್ನ ಹೌಸ್ ಹತ್ತಿರ ಬಂದು ಅಲ್ಲಿ ತನ್ನ ವೈಫ್ ಮತ್ತು ಡಾಟರ್ನು ನೋಡಿದ.
ಸ್ವಲ್ಪ ಸಮಯದ ನಂತರ ಇಬ್ಬರೂ ಚರ್ಚ್ಗೆ ಹೋಗೋಕೆ ಹೊರಟರು. ಹ್ಯೂಬರ್ಟ್ ಕೂಡ ಕ್ವೈಟ್ಲಿ ಅವರ ಹಿಂದೆ ಹೋದ. ಇನ್ನೂ ತನ್ನ ಡಾಟರ್ಗೆ ಕೂಗಿರಲಿಲ್ಲ, ಯಾಕಂದ್ರೆ ಒಂದು ದಿನ ಅವಳು ಖಂಡಿತ ತನ್ನ ಫಾದರ್ನು ರೆಕಗ್ನೈಸ್ ಮಾಡ್ತಾಳೆ ಅನ್ನೋ ನಂಬಿಕೆ ಅವನಿಗಿತ್ತು. ಅವನ ಡಾಟರ್ ಹಿಂದಿರುಗಿ ನೋಡಿದಾಗ ತನ್ನ ಫಾದರ್ನು ಗುರುತಿಸಿ ಒಡಿ ಬಂದು ಹಾಗ್ ಮಾಡಿಕೊಂಡಳು. ಇಷ್ಟು ವರ್ಷಗಳ ನಂತರ ಹ್ಯೂಬರ್ಟ್ ಅಲೈವ್ ಆಗಿ ಬಂದಿದ್ದು ನೋಡಿ ಅವನ ವೈಫ್ಗೆ ಅನ್ಬಿಲಿವಬಲ್ ಆಗಿ ಖುಷಿ ಆಯಿತು. ಕೊನೆಯಲ್ಲಿ ಮೂವರು ಒಬ್ಬರನ್ನೊಬ್ಬರು ಹಾಗ್ ಮಾಡಿಕೊಂಡರು. ಮತ್ತು ಈ ಟ್ರೂ ಸ್ಟೋರಿ ಆಧಾರಿತ ಮೂವಿ ಇಲ್ಲಿ ಎಂಡ್ ಆಯಿತು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯಿತು ಅಂತ ಹೋಪ್ ಮಾಡ್ತೀವಿ. ಇಂತಹ ಇನ್ನಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ಗೆ ಡೆಫಿನೆಟ್ಲಿ ವಿಸಿಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.